ನನಗ್ ಗೊತ್ತಿರಲಿಲ್ಲ. ನಾನು ಅನ್ಕೊಂಡಿದ್ದು ನೀವು ಧಾರವಾಡದಾಗ ಹುಟ್ಟಿ ಇಲ್ಲ ಇಲ್ಲ born and brought up in Bangalore, but still ನಂದ ಭಾಷೆ ಎಲ್ಲ ರೂಟ್ಸ್ ಏನೈತಿ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಧಾರವಾಡ. ಸೊ ಟೈಫಾಯ್ಡ್ ಬಂದಿತ್ತು ಅಂದ್ರಿ, ಈಗ ಹೆಂಗದಿರಿ ಏನ್? ನೋ ಐಮ್ ಫೈನ್. ಯಾಕಂತಂದ್ರೆ ಅದು ಆ್ಯಕ್ಚುಲಿ ಏನಾಗಿತ್ತು, ನಂಗೆ ಲಾಸ್ಟ್ 10 years ಇಂದ ಬಂದಿರಲಿಲ್ಲ. ಲೈಕ್ ಜ್ವರ ಆಗಲಿ, ಯಾಕಂದರೆ ಐ ಆಮ್ ಎ ನ್ಯೂಟ್ರಿಷನ್ ಗಾಯ್, ಐ ನೋ ಹೌ ಟು ಟೇಕ್ ಕೇರ್ ಆಫ್. ಬಟ್ ಒಂದು ಸಂಡೇ ಏನಾಯ್ತು, ಅದನ್ನೇ ನನ್ನ ಮಿಸ್ಟೇಕಿಂದನೇ ಈ ಬಿಸಿಲೊಳಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು 2 ತಾಸು ಬಿಸಿಲಾಗ ನಿಂತೆ. ಅದು ಹೀಟ್ ಜಾಸ್ತಿ ಆಗಿ ಸ್ಲೆಪ್ಟ್, ಅದು ಲೈಟಾಗಿ ಟೈಫಾಯ್ಡ್ ತಿರುಗ್ತು. ಮನೆಗೆ ಎಲ್ಲರಿಗೂ ಅದು ಈಗ ಸೀಸನ್ ಸರಿ ಇಲ್ಲಲ್ಲ, ಹೌದು, ಹಿಂಗಾಗಿ ಅದು. ಬಟ್ ರಿಕವರಿ ಆದೆ ನಾನು. ಕರೆಕ್ಟ್. ಬಟ್ ನಾರ್ಮಲಿ ಆ್ಯಂಟಿಬಯೋಟಿಕ್ ತೊಗೊಳ್ಳೇಬೇಕು. ಯಾಕಂದರೆ ಅದು ಇಲ್ಲ ಅಂತಂದರೆ ದೆರ್ ಇಸ್ ನೋ, ನಮ್ದು ಎಷ್ಟೇ ನಾವು ಆಯುರ್ವೇದಿಕ್ ಆಗಲಿ ನ್ಯೂಟ್ರಿಷನ್ ಆಗಲಿ ಅದು ವರ್ಕ್ ಆಗಲ್ಲ. ಎವ್ರಿಥಿಂಗ್ ಇಸ್ ಗುಡ್. ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ವಿ ಹ್ಯಾವ್ ಟು ಡೂ ಆಲ್ ದಟ್ ಥಿಂಗ್. ತೊಗೊಂಡೆ ಒಂದು ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್, ದೆನ್ ಐ ಆಮ್ ಓಕೆ, ನೌ ಐ ಆಮ್ ಫೈನ್. ಆ ಟೈಮ್ನಾಗ ಬಿಸ್ನೆಸ್ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾನು ಇಬ್ಬರು ಮಕ್ಕಳನ್ನು ದೇ ಆರ್ ಇನ್ ಟು ಬಿಸ್ನೆಸ್. ಈಗ ಒಬ್ಬ ಮಾರ್ಕೆಟಿಂಗ್ ಅದಾನ, ಒಬ್ಬ ಪ್ರೊಡಕ್ಷನ್ ಅದಾನ, ಆ್ಯಂಡ್ ಫೈನಾನ್ಸ್ ನಾನು ನೋಡ್ತೀನಿ. ಏನು ಅದೇ ಮುಂಜಾನೆ 1-2 ತಾಸು ಜಸ್ಟ್ ಫೋನ್ಯಾಗ ಯಾವ್ಯಾವ ಬಂದಾವ ಏನಿದೆ ಅಂತ. ಈಗ ಆರಾಮಿಲ್ದಾಗ ಏನಾಗ್ತೈತಿ, ನಾ ಹೋದ್ನಂದ್ರೆ ಲೆಕ್ಕ ಎಲ್ಲ ನೋಡ್ತೇವಲ್ಲೇ. ಈಗಂದ್ರೆ ಜಸ್ಟ್ ಯಾಕಂದ್ರೆ ಪೇಮೆಂಟ್ ಮಾಡೋದು ಮಾಡಲೇಬೇಕಲ್ಲ, ಐ ಕಾಂಟ್ ಸ್ಟಾಪ್. ಬಿಕಾಸ್ ಯಾಕಂದರೆ ನಮ್ಮದು ಲಾಸ್ಟ್ 40 ವರ್ಷ ಇರೋದು ನಮ್ಮದು ಪೇಮೆಂಟ್ ಯಾವತ್ತೂ ಯಾರಿಗೂ ತ್ರಾಸ ಕೊಟ್ಟಿಲ್ಲ ನಾವು. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ಪೇಮೆಂಟ್ನಾಗ ಮಾತಾಡಿರ್ತೀವಿ. ಸೊ ಇಮಿಡಿಯೇಟ್ ಪೇಮೆಂಟ್ ಅಂದ್ರೂ ಹೆಂಗೆ ಅಂತಂದರೆ, ನಂದು ಜೂನ್ಯಾಗ ಏನೇನು ತೊಗೊಂಡಿದ್ದೀನಿ ಅದು ಜುಲೈ 1ನೇ ತಾರೀಕು ಕೊಟ್ಬಿಡ್ಬೇಕು. ದಟ್ ಈಸ್ ಇಮಿಡಿಯೇಟ್ ಪೇಮೆಂಟ್. ನಂದು ಸಪೋಸ್ ನಾ 1ನೇ ತಾರೀಕು ತೊಗೊಂಡಿರಲಿ, 31ನೇ ತಾರೀಕು ತೊಗೊಂಡಿರಲಿ, 1ನೇ ತಾರೀಕು ಕ್ಲಿಯರ್. ಸಮ್ ಆಫ್ ದ ಮೈ ಕ್ಲೈಂಟ್ಸ್ ಆರ್ ಲೈಕ್ ದಟ್ ಓನ್ಲಿ. ಸಿ ಅವ್ರು ಏನು ಮಾಡ್ತಾರೆ ಅಂತಂದರೆ, 1ನೇ ತಾರೀಕು ಪೇಮೆಂಟ್ ಮಾಡ್ತಾರೆ, 1ನೇ ತಾರೀಕು ಆರ್ಡ್ರ್ ಕೊಡ್ತಾರೆ, ನಮಗೆ 20ನೇ ತಾರೀಕು ಟಾರ್ಗೆಟ್ ಕೊಟ್ಟಿರ್ತಾರೆ ಕೊಡ್ಬೇಕಂತೇಳಿ, ನಾವು ಕೊಡ್ತೇವೆ. ಒಂದೊಂದ್ಸಲ ಲೇಟ್ ಆದರೂ ನೋ ಪ್ರಾಬ್ಲಮ್. ಬಟ್ 1ನೇ ತಾರೀಕು ಮತ್ತು ಅಗೇನ್ ದೇ ವಿಲ್ ಮೇಕ್ ದ ಪೇಮೆಂಟ್. ಆ್ಯಂಡ್ ಸೇಮ್ ಅದ ಪಾಲಿಸಿನ ನಾವು ಮಾಡ್ತಾ ಬಂದಾಗ ಏನಾಗ್ತೈತಿ, ಆರಾಮಿಲ್ಲ ಅಂತೇಳಿ ರೀಸನ್. ಈಗ ಸಪೋಸ್ ಯಾರೋ ಪೇಮೆಂಟ್ ಮಾಡಿರಂಗಿಲ್ಲ, ಹೆಂಗೆ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಲೆಕ್ಕ ಇರ್ತೈತಿ, ಸುಮ್ಮ ಕೇಳ್ತಾರೆ ಅಕೌಂಟ್ಸ್ ಕಳಿಸ್ರಿ. ದಟ್ ಈಸ್ ನಾಟ್ ದ ಬೇಸಿಕ್ ವೇ ಟು ಡೂ ಬಿಸ್ನೆಸ್. ಯಾಕಂದ್ರೆ ನಿಮ್ಮ ಕಡೆ ಅಕೌಂಟ್ ಇರ್ತೈತೆ ಹೋದಲ್ಲ, ಅಕೌಂಟ್ ಇದ್ದಾಗ ಮತ್ತೆ ಯಾಕೆ ಅಕೌಂಟ್ ಕಳ್ಸನ್ಬೇಕು ಪೇಮೆಂಟ್ ಕೇಳಿದಾಗ. ಸಿ ಅದನ್ನ ನೆವರ್ ವಿ ಡೂ. ಯಾಕಂತಂದ್ರೆ ನಮ್ದು ಏನಾರ ಪೇಮೆಂಟ್ ಮಾಡಿದಾಗ ಯಾವ್ದಾರ ಬಿಲ್ ಮಿಸ್ ಆಗಿದ್ದರೆ ನಾವು ಒಂದ್ಸಲ ಮನುಷ್ಯ ಆದಮೇಲೆ ಮಿಸ್ ಮಾಡೇ ಮಾಡ್ತಾನಲ್ಲ, ಮಿಸ್ ಆಗಿರ್ತೈತೆ ಬಿಲ್ಲಿಂಗ್, ಆವಾಗ ಟ್ಯಾಲಿ ಮಾಡೋಕ್ಕೆ ಹೇಳ್ತೀವಿ. ಆವಾಗ ಗೊತ್ತಾಗ್ತೈತಿ ಯಾವುದೋ ಬಿಲ್ ನಾವು ಮಿಸ್ ಮಾಡೀವಿ ಅಂತ ಹೇಳಿ. ವಿ ಎಂಟ್ರಿ ಇಟ್ ಆ್ಯಂಡ್ ವಿಲ್ ಗಿವ್ ದ ಪೇಮೆಂಟ್. ಈ ಥರ ವಿ ಆರ್ ಡೂಯಿಂಗ್. ಬಟ್ ಮಾರ್ಕೆಟ್ನಲ್ಲಿ ವಿ ಆರ್ ಡೂಯಿಂಗ್ ಇಟ್ ಇನ್ ಎ ವೆರಿ ಗುಡ್ ವೇ. ಬಿಕಾಸ್ ಲಾಸ್ಟ್ 40 yearsಯಿಂದ ಅದೇವಿ ಅಂತಂದರೆ, ಸಿ ಆಮೇಲೆ ಇನ್ನೊಂದು ಆಗೈತಿ, ಮೈ ಕ್ಲೈಂಟ್ಸ್ ಆರ್ ಮೈ ಅಡ್ವರ್ಟೈಸರ್ಸ್. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಎಲ್ಲ ಇವಾಗ ಬಂದೈತಿ. ಆಮೇಲೆ ಈಗ ನನ್ನ ಮಗ ಲಾಸ್ಟ್ 4-5 ಇಂದ ಮಾರ್ಕೆಟಿಂಗ್ ಹೋಗ್ತಾ ಇದ್ದಾನೆ. ಓಕೆ, ಲಾಸ್ಟ್ 35 years ನಾವು ಮಾರ್ಕೆಟ್ಗೆ ಯಾರೂ ಹೋಗಿಲ್ಲ. ನಾವು ಮಾರ್ಕೆಟ್ಗೆ ಹೋಗಿಲ್ಲ, ಕ್ಲೈಂಟ್ಸ್ ಹತ್ರ ನಾವು ಆರ್ಡರ್ ಕೊಡ್ರಿ ಅಂತಲೇ ಹೋಗಿಲ್ಲ. ಮೈ ಕ್ಲೈಂಟ್ಸ್ ಆರ್ ಮೈ ಅಡ್ವರ್ಟೈಸರ್ಸ್. ಆಮೇಲೆ ಇನ್ನೇನಾಗುತ್ತೆ, ಇವತ್ತಿಗೂ ನನಗೆ ಆ್ಯಸ್ ಎ ಇಂಡಸ್ಟ್ರಿನಲ್ಲಿ ಇಟ್ ಈಸ್ ವೆರಿ ರೇರ್ ಕಾಂಬಿನೇಷನ್ ವಾಕ್ ಇನ್ ಕ್ಲೈಂಟ್ಸ್. ಈವನ್ ಪ್ಯಾಕೇಜಿಂಗ್, ಈವನ್ ಟುಡೇ ಐ ಆಮ್ ಹ್ಯಾವಿಂಗ್ ವಾಕ್ ಇನ್ ಕ್ಲೈಂಟ್ಸ್. ಯಾರೋ ಎಲ್ಲೋ ಹೇಳಿರ್ತಾರೆ, ಅಲ್ಲಿ ಹೋಗಿ ಹಿಂಗೆ ಸಿಗ್ನಲ್ ತೊಗೊಂಡು ಹಿಂಗೆ ಬರ್ರಿ ಅಂತ ನಮ್ಗೆ ಲ್ಯಾಂಡ್ ಮಾಡಿಕೊಟ್ಟಿರ್ತಾರೆ, ಹುಡುಕಿ ಬರ್ತಾರ. ನನಗೇನಿಲ್ಲ ಅಂದ್ರೂ ತಿಂಗಳಿಗೆ ಒಂದು 20 ಜನದಲ್ಲಿ ಒಂದು 5 ಜನ ಆದರೂ ಕ್ಲೈಂಟ್ಸ್ ಸೆಟ್ ಆಗ್ತಾರೆ. ಆ ಥರ ಕನ್ವರ್ಷನ್ ಆಗ್ತಾರೆ. 20 ಜನಕ್ಕೆ ನಂಗೆ 5 ಜನ ಆದರೂ ಕನ್ವರ್ಷನ್ ಆಗ್ತಾರೆ. ನೀವು ಹೇಳ್ದಂಗೆ ಇಟ್ ಈಸ್ ಅ ವೆರಿ ರೇರ್ ಕಾಂಬಿನೇಷನ್. ಯಾ, ದಟ್ಸ್ ವಾಟ್. because we are also into B2B. most of the times ಏನಾಗುತ್ತೆ ಅಂದರೆ, we have to go to the client's place, ಅಥವಾ we have to do the cold calls. ಸಿ ವೈ ಅಂತಂತಂದರೆ, ಸಿ ಈಗ ಆ್ಯಕ್ಚುಲಿ ವಾರ್ ನಡೀತಾ ಇದೆ, ನಿಮ್ಗೆ ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತೈತಿ. ಓಕೆ, ಲಾಸ್ಟ್ 1.5 months ಎಷ್ಟೊಂದು ನನ್ನ ನ್ಯೂ ಕ್ಲೈಂಟ್ಸ್ ಬರಕತ್ತಾರ. ವಿ ಆರ್ ಓಪನ್ ಟು ದ ಕ್ಲೈಂಟ್ಸ್. ಲೈಕ್ ನಾನು ಹೇಳಿದೆ ಅವ್ರಿಗೆ, ನೋಡ್ರಿ ಇವಾಗ ನಿಮ್ಗೆ ರೇಟ್ ಇಷ್ಟ ಆಗ್ತೈತಿ, ಈಗ ಇಷ್ಟ ಐತಿ, ವೆರಿ ಎಕ್ಸ್ಪೆನ್ಸಿವ್. ಯಾಕಂತಂದರೆ ನಮ್ಮ ಕೊಡೋರ ಆರ್ಡರ್ಸ್ನ ಕೊಡ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ ಕೊಡಕತ್ತಾರ. ಪ್ಲೀಸ್ ವೇಟ್ ಫಾರ್ ಎ ಮಂತ್ ಆರ್ 2 months. ಡೋಂಟ್ ಸ್ಟಾರ್ಟ್ ಯುವರ್ ಪ್ರಾಜೆಕ್ಟ್. If you want to go for a new product also, this is not the time, because hotels are closed.
ಯು ಆರ್ ನಾಟ್ ಗೆಟಿಂಗ್ ದ ಗ್ಯಾಸ್ ಆ್ಯಂಡ್ ಆಟೋಗಳಿಲ್ಲ, ಎಕನಾಮಿ ಎಲ್ಲ ಹಾಳಾಗ್ತಾ ಇದೆ. ಈಗ ಹಿಂಗೆ ವಾರ್ ನಡೀತು ಅಂತಂದರೆ ಪ್ರತಿಯೊಬ್ಬೊಂದು ಮನುಷ್ಯ ಲಾಕ್ಡೌನ್ಗಿಂತ ಕಚಡ ಆಗ್ತೈತಿದ್ದು. ಹೌದು, ಲಾಕ್ಡೌನ್ನಾಗ ನಮಗೆ ತಿನ್ನಕ್ಕೆ ಎಲ್ಲ ಸಿಕ್ತಿತ್ತು, ರೊಕ್ಕ ಕೊಟ್ರೆ. ಇಲ್ಲಿ ರೊಕ್ಕನ ಇಲ್ಲ ಅಂತಂದ್ರೆ ಹೆಂಗೆ? ರೊಕ್ಕನೂ ಇಲ್ಲ, ತಿನ್ನಕ್ಕೆ ಗ್ಯಾಸ್. ಹಾಂ, ನಾ ಹೇಳ್ತೇನೆ ಕ್ಲೈಂಟ್ಸ್ಗೆ, ದಯವಿಟ್ಟು ಈಗ ಬ್ಯಾಡ್ ಆಗಿ ವೆಯ್ಟ್ ಫಾರ್ ಸಮ್ ಟೈಮ್. ನಾನು ನಿನ್ನೆನೊಬ್ಬ ಕ್ಲೈಂಟ್ಗೆ ಅದನ್ನೇ ಹೇಳಿದೆ, ಮಸಾಲ ದೇ ವಾಂಟ್ ಟು ಸ್ಟಾರ್ಟ್ ನ್ಯೂ ಮಸಾಲ ಕಂಪ್ನಿ. ಒಂದು ಪ್ರಾಡಕ್ಟ್ ನನ್ನ ಕಡೆಯಿಂದ ಅವ್ರು ಒಂದು ಸೈಜ್ ತೊಗೋಬೇಕು ಅಂತಂದ್ರೆ ₹1,00,000 ಖರ್ಚಾಗ್ತೈತಿ. ಅವ್ನು ಮಿನಿಮಮ್ 5 ಮಸಾಲ ಆದರೂ ಮಾಡಬೇಕಾ? 5 ಮಸಾಲ ಮಾಡಿ ಒಂದು 3 ಸೈಜರೇ ಮಾಡಬೇಕಾ? ಹೌದು, ಬೇರೆ ಬೇರೆ ಗ್ರಾಮ್ಸ್. ಹಾಂ. ಒಂದೊಂದಕ್ಕೆ ಹಿ ಹ್ಯಾಸ್ ಟು ಇನ್ವೆಸ್ಟ್ 75,000 ಒಂದೊಂದು ಸೈಜ್ಗೆ ಮಾಡಬೇಕು ಅಂತಂದ್ರೆ ಆಯ್ತಲ್ಲ, ಒಂದು 12-13 ಲಕ್ಷ ಇನ್ವೆಸ್ಟ್ಮೆಂಟ್ ಆತಲ್ಲ ಒಂದು. ಮತ್ತೆ ಅಷ್ಟು ಆದಾಗ ಏನಾಗುತ್ತೆ, ಮಾರ್ಕೆಟ್ ಈಸ್ ನಾಟ್ ಗುಡ್ ನಾವು ಟು ಇನ್ವೆಸ್ಟ್. ಹಾಂ, ನಾನು ನಂದು ಒಂದೇ ಬಿಸ್ನೆಸ್ ಅನ್ನೋಂಗಿಲ್ಲ, ನನ್ನ ಜೊತೆ ನೀವು ಬೆಳಿಬೇಕು. ಈಗ ಎಕ್ಸಾಂಪಲ್ ತೇಜು ಮಸಾಲ ಅವರು ಡೇ 1 ನನ್ನ ಹತ್ರ ಅದಾರ. ಇವತ್ತು ಅವ್ರು ಸ್ಟಾರ್ಟ್ ಮಾಡಿದ್ದು 1999 ಆಗಿರ್ಬೋದು. ರೋಡ್ನಾಗ ಸಿಕ್ಕಿದ್ದು ನನ್ನ ಬ್ರದರ್ಗೆ ಅವರು. ನನ್ನ ಬ್ರದರ್ ಸ್ಕೂಟರ್ನಾಗ ರೋಲ್ ತೊಗೊಂಡು ಹಿಂಗೆ ಹೊಂಟಿದ್ದ, ಹಿಂಗೆ ಇದನ್ನ ಯಾರು ಪ್ರಿಂಟ್ ಮಾಡ್ತಾರಾ ಅಂತ ಕೇಳಿದ್ರೆ ನನ್ನ ಬ್ರದರ್ದೇ ಅಂತೇಳಿ ನಾನು ಕಾರ್ಡ್ ಕೊಟ್ಟ ಅಷ್ಟೇ. ಅವರಿಬ್ಬರು ಪಾರ್ಟ್ನರ್ಸ್ ಬಂದರು. ಅವ್ರದ್ದು ಇಟ್ಸ್ ಕಾಲ್ಡ್ ಎ ಫ್ಲೆಕ್ಸೋ ಪ್ರಿಂಟಿಂಗ್ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಮೇಲೆ ಪ್ರಿಂಟಿಂಗ್ ಅಷ್ಟೇ ಅವಾಗ ಇದ್ದಿದ್ದು ಅವ್ರದ್ದು. ಅದನ್ನು ಸ್ಟಾರ್ಟ್ ಮಾಡಿದ್ದು. ಮಾಡಿ ಇಬ್ರು ಕೂಡನೇ ಗ್ರೋ ಆದ್ವಿ. ಇವತ್ತು ಪ್ಯಾಕೇಜಿಂಗ್ ಅವ್ರು ಬೇರೆ ಕಡೆ ಕೊಟ್ಟರು ಪ್ರಿಫರೆನ್ಸ್ ನನಗಿದ್ದೇ ಇರ್ತೈತಿ. ಆ್ಯಂಡ್ ಏನಾಗಿದೆ, ನಮ್ದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಆಗ್ಬಿಟ್ಟೈತಿ ಈಗ. ರಿಲೇಷನ್ಶಿಪ್ ಅದೇ ಥರನ. ಲೈಕ್ ತೇಜು ಮಸಾಲ ಆಯಿತು, ನ್ಯಾಚುರಲ್ ಮಸಾಲ ಆಯಿತು, ಕ್ಲಾಸಿಕ್ ಮಸಾಲ. ಅವರು ಒಂದು ಕಡೆ ವರ್ಕ್ ಮಾಡ್ತಾ ಇದ್ದವ್ರು ಬಂದು ಸ್ಟಾರ್ಟ್ ಮಾಡಿದ್ದು. ನಾವು ಅವ್ರಿಗೆ ನಿಂತ್ವಿ, ಅವ್ರು ನಮಗೆ ನಿಂತರು, ಒಬ್ರಿಗೊಬ್ರಿಗೆ ನಿಂತ್ವಿ. ಏನಾಗ್ತೈತಿ ಇವೆಲ್ಲ ಈಗ ಎಕ್ಸಾಂಪಲ್, ಈಗ ID ಸ್ಪೆಷಲ್, ಓಕೆ, ದೇ ಆರ್ ಟು ವೆರಿ ಬಿಗ್ ಇಡ್ಲಿ ದೋಸಾ ಬ್ಯಾಟರ್. They are also certain in a small way. I am the first supplier to him. ID batter. ಇವತ್ತು ನಾನು ಮಾಡ್ತಾ ಇಲ್ಲ, ಬಿಕಾಸ್ ಇಟ್ಸ್ ಬಿಕಮ್ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿದೆ ಅದು. ಓಕೆ, ಇವತ್ತು ನಾನು ಮಾಡ್ತಾ ಇಲ್ಲ, ಬಟ್ ಐ ಗಾಟ್ ಎ ವೆರಿ ಗುಡ್ ರಿಲೇಷನ್ ವಿತ್ MD. ಏನಾಗುತ್ತೆ, ಈಗ ದೊಡ್ಡದಾಗ್ದಂಗೆ ಏನಾಗುತ್ತೆ, ಅವ್ರದ್ರಲ್ಲಿ ಪರ್ಚೇಸು ಅವರು ಇವರು ಅವ್ರದ್ದೆಲ್ಲ ಬರುತ್ತೆ. ವಿ ಶುಡ್ ನಾಟ್ ಫೀಲ್ ಬ್ಯಾಡ್. ಆಮೇಲೆ ಎಲ್ಲ ಮಕ್ಕಳು ಹುಟ್ಟಿದವ್ರು ಬದುಕಿದ್ರೆ ದೇಶ ಹೆಂಗಾಗತ್ತಲ್ಲ, ಅದಕ್ಕೆ ಎಲ್ಲ ಕ್ಲೈಂಟ್ಸು ಬೇಕು ನಮಗೆ. ಹೆಂಗೆ ಪ್ರೀತಿ ವಿಶ್ವಾಸದಿಂದನೇ ಇರಬೇಕು, ಅವ್ರ ಜೊತೆ ರಿಲೇಷನ್ ಇಟ್ಕೋಬೇಕು. ಕೊಡಲಿಲ್ಲ ಅಂದಾಗ ಬೇಜಾರು ಮಾಡ್ಕೋಬಾರ್ದು. ಇವತ್ತೇ ಇಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ. ಬಟ್ ದೇ ಹ್ಯಾವ್ ಸಪೋರ್ಟೆಡ್ ಅಸ್ ಅಲ್ಲ. They have supported and we are also supported them, giving the small quantity. ಎಲ್ಲ ನನ್ನ ಕ್ಲೈಂಟ್ಸ್ಗಳು ಏನು ಅದಾರಲ್ಲ ಇವಾಗ ಆ್ಯಕ್ಚುಲಿ, ಲೈಕ್ ಸ್ಟಾರ್ ಸ್ಪೇಸಸ್ ಅಂತ ಹೇಳಿ, he was a very small client when he has started. ನನ್ನ ಹತ್ರ ಒಂದು 5,000-6,000 ರೂಪಾಯಿ ಬಿಸ್ನೆಸ್ ಮಾಡ್ತಿದ್ರು ಅವಾಗ. ಟುಡೇ ದೇ ಆರ್ ಡೂಯಿಂಗ್ ಮೋರ್ ದೆನ್ 25 lakhs rupees ವರ್ತ್ ಆಫ್ ಬಿಸ್ನೆಸ್. ಡೇ 1 ನನ್ನ ಜೊತೆ ಅದನ್ನು, ನಾನು ಅವ್ರ ಜೊತೆ ಇದ್ದೀನಿ. ಏನಾಗುತ್ತೆ ಮಾರ್ಕೆಟ್ನಲ್ಲಿ ಹೆಂಗೆ ಅಂತಂದ್ರೆ, ಅವ್ರದ್ದು ಪ್ರಾಡಕ್ಟ್ ಜಾಸ್ತಿ ಆದಂಗೆ ನನ್ನ ಕಾಂಪಿಟೇಟರ್ ಅಂತ ಹೇಳಲ್ಲ, ನನ್ನ ಥರ ಯಾರು ಮಾಡ್ತಿರ್ತಾರಲ್ಲ ಅವ್ರು ಹೋಗ್ತಾರೆ ಅವ್ರ ಹತ್ರ. ಸರ್ ಹೋಗ್ತಾರ. ಅಂಥದ್ರಲ್ಲಿ ನಾವು ಸ್ಟೇಬಲ್ ಆಗಿ ಇದ್ದೀವಿ ಅಂತಂದ್ರೆ ಬಿಕಾಸ್ ಆಫ್ ಅವರ್ ರಿಲೇಷನ್ಶಿಪ್. ನಾನು ಅವ್ರಿಗೆ ಹೇಳ್ಬೋದು, ಯಾಕೆ ಸರ್, ಯಾವಾಗ ನಿಮ್ಗೆ ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಅವಾಗ ನಾನು ಬೇಕಾದ, ಈಗ ಬೇಡವಾ ನನಗೆ. ಐತೆ ಹೌದು, ನನಗೆ ಆರಾಮಾಗಿ ಹೀಗಾಗಿ. ಆಮೇಲೆ ಯಾರು ಎಲ್ಲೇ ಹೋದ್ರೂ ಒಂದು 5-6 ರೂಪಾಯಿ ನೆಗ್ಲಿಜೆಂಟ್ ವೇರಿಯೇಷನ್ ಇರ್ತೈತಿ. ಸಿಕ್ಕಾಪಟ್ಟೆ ವೇರಿಯೇಷನ್ ಇದ್ದಾಗ ಏನು ಮಾಡ್ತೈತಿ, ನಮ್ಗೆ ಆಗಲಿಲ್ಲ ಅಂತಂದ್ರೆ ಆಗಲ್ಲ ಸರ್ ನಮಗೆ ಅಂತ ಹೇಳ್ಬೋದು. ಸ್ಮಾಲ್ ವೇರಿಯೇಷನ್ ಇದ್ದಾಗ ಡೆಫಿನೆಟ್ ಆಗಿ ಸಮ್ಟೈಮ್ ದೇ ವಿಲ್ ಕಾಂಪ್ರಮೈಸ್, ಸಮ್ಟೈಮ್ ವಿ ಆರ್ ಕಾಂಪ್ರಮೈಸಿಂಗ್. ಈಗ ಅದೇ ನೋಡ್ರಿ, ಈಗ ಅರೌಂಡ್ 50-55% ಜಾಸ್ತಿ ಆಗಿದೆ
ಬಿಕಾಸ್ ಆಫ್ ದ ವಾರ್. ಹಾ 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 ಹ್ಮ್ Because of the war, price have raised 55 to 60%. ಎವ್ರಿ ಡೇ ನಾನು ಇರೋ ಕ್ಲೈಂಟಿಗೆ ನಾನು ಕನ್ವಿನ್ಸ್ ಮಾಡೋದು ಆಗ್ತೈತಿ. ದೇ ನೋ ಈ ಟೈಮ್ನಾಗ ಏನಾಗ್ತೈತಿ, ಬೇರೆದವ್ರು ಆಗಕ್ಕೆ ಟ್ರೈ ಮಾಡ್ತಾರೆ. ಹಾ ಕಾಂಪಿಟೇಷನ್ ನಿಮ್ದಿನ್ನು ಟ್ರೈ ಮಾಡ್ತಿರ್ತಾರ. ಸಿ ನಾವೇನು ಈಗ ಕೆಲವೊಂದು ನನ್ನ ಮೇನ್ ಕ್ಲೈಂಟ್ಸ್ಗಳಿಗೆಲ್ಲ ಐ ಆಮ್ ನಾಟ್ ಕೀಪಿಂಗ್ ಎನಿ ಮಾರ್ಜಿನಿಂಗ್, ಜಸ್ಟ್ ಐ ಆಮ್ ರನ್ನಿಂಗ್. ಯು ವಾಂಟ್ ಟು ಕಂಟಿನ್ಯೂ ದಟ್ ರಿಲೇಷನ್. ಯಾಕಂತಂದ್ರೆ ಆಮೇಲೆ ಈ ಹೊಸ ಕ್ಲೈಂಟ್ಗೂ ಅಷ್ಟೇ ಮಾರ್ಜಿನ್ ಹ್ಯಾಡ್ ಟು ಕಟ್ ಆ್ಯಂಡ್ ಈಗ ಬಿಸಿಲಿಂದ ಕಾಲ ಇರೋದ್ರಿಂದ ನನಗೆ ಜ್ಯೂಸ್, ಈ ಚಿಯಾ ಜ್ಯೂಸ್ ಬರ್ತೈತಲ್ಲ, ಲೆಮನ್ ಜ್ಯೂಸು ಅವು ಎಲ್ಲ ಆ ಕ್ಲೈಂಟ್ಸ್ ಜಾಸ್ತಿ ಈಗ. ಸಿ ಅವ್ರದ್ದು ಎಲ್ಲ ನಾವು ಈಗ ಹೆಂಗಾಗಿದೆ ಅಂತಂದ್ರೆ, ದಿಸ್ ಇಸ್ ದ ಸೀಸನ್. ಮಜ್ಗಿ, ಸಿ ಮಜ್ಗಿ ನನ್ನ ಹತ್ರ ಒಂದು 7-8 ಜನ ಕ್ಲೈಂಟ್ಸ್ ಇದ್ದಾರೆ. ದೇ ಆರ್ ಟೇಕಿಂಗ್ ಎವ್ರಿ ಮಂತ್ 2 to 3 tons. ಅವ್ರದ್ದು ಅಷ್ಟೇ 60-70% ಮೆಟೀರಿಯಲ್ ಹ್ಯಾವ್ ಬಿನ್ ರೈಸ್ಡ್ ಆ್ಯಂಡ್ ಅದ್ರಾಗ ನನ್ನ ಮಾರ್ಜಿನ್ ಕಟ್ ಮಾಡಿ ಐ ಆಮ್ ಸಪ್ಲೈಂಗ್ ಟು ಹಿಮ್. ಆ್ಯಂಡ್ ಐ ವಾಸ್ ರನ್ನಿಂಗ್ 3 shifts. ನೌ ಇಟ್ ಹ್ಯಾಸ್ ಕಮ್ ಟು 1 shift ಬಿಕಾಸ್ ಎಲ್ಲ ಆರ್ಡರ್ ಕೊಡೋರು ಏನಾಗ್ತದೆ, ಮೆಟೀರಿಯಲ್ ಬರೋದು ಕಮ್ಮಿ ಆಗಕತ್ತೈತಿ. ಬರುತ್ತೆ, ರೊಕ್ಕ ಕೊಡ್ಬೇಕು. ಕರೆಕ್ಟ್, ಹೌದು. ಸಿ ನಂದು ಕ್ಲೈಂಟ್ಸ್ ಕಡೆ ಏನಾಗ್ತೈತಿ, ನಾ ಕ್ರೆಡಿಟ್ ಇಟ್ಕೊಂಡಿರ್ತೇನೆ, ಕೆಲವರು ಇಮಿಡಿಯೇಟ್ ಪೇಮೆಂಟ್ ಇರ್ತಾವ, ಎಲ್ಲ ಕಡೆಯಿಂದನೂ ಟೈಟ್ ಇದೆ. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.